ಎಲ್ಲರಿಗೂ ನಮಸ್ಕಾರ. ನಾನು ದೀಪಾ ಸರಾಫ್ ಅಂತೇಳಿ ನಾನು ವೆಸ್ಟೀಜ್ ಡೈರೆಕ್ಟ್ ಸೆಲ್ಲಿಂಗ್ನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾನು 2 ವಸ್ತುಗಳನ್ನು ನಿಮಗೆ ಪರಿಚಯ ಮಾಡಲಿಕ್ಕೆ ಹೊರಟಿದ್ದೀನಿ. ಅವು ಯಾವ್ಯಾವು ಅಂದರೆ, ಒಂದು ಪೇಸ್ಟ್, ಒಂದು ಸೋಪು. ಸೊ ಮಾರ್ನಿಂಗ್ ನಾವು ಹೆಲ್ದಿ ಮಾರ್ನಿಂಗ್ ಆಗಿರಬೇಕು ಅಂತಂದರೆ ಆ ಎರಡನ್ನ ಯೂಸ್ ಮಾಡಲೇಬೇಕು. ಸೊ ನಾವು ದಿನನಿತ್ಯದ ಸೋಪು ಅಥವಾ ಪೇಸ್ಟನ್ನ ನಾವು ಯೂಸ್ ಮಾಡ್ತಾಯಿದ್ದೀವಿ. ಸೊ ಅದರಿಂದ ಏನು ನಷ್ಟಗಳು ನಮಗೆ ಆಗ್ತಾಯಿದೆ, ಇವುಗಳನ್ನು ನಾವು ಯೂಸ್ ಮಾಡೋದ್ರಿಂದ ಏನು ಲಾಭ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೊರಟಿದ್ದೀನಿ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲರೂ ನನ್ನ ವಿಡಿಯೋನ ನೋಡಿ ಸೊ ನಿಮ್ಮ ಆಜು ಬಾಜು ಇರೋರಿಗೆ ಸಜೆಷನ್ ಮಾಡಿರಿ ಅಂತ ಹೇಳ್ತೀನಿ. ಸೊ ಫಸ್ಟ್ನೇದಾಗಿ ನಾನು ಈ ಮಾರ್ನಿಂಗ್ ಎದ್ದ ತಕ್ಷಣ ಹಲ್ಲು ತಿಕ್ಕೋ ಮುಖಾಂತರ ಪೇಸ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಆ ಪೇಸ್ಟ್ ಯಾವುದಪ್ಪ ಅಂತಂದರೆ ಡೆಂಟ್ ಅಶ್ಯೂರ್ ಗ್ಯಾನೋ ಪೇಸ್ಟ್ ಅಂತೇಳಿ. ಡೆಂಟ್ ಅಶ್ಯೂರ್ ಗ್ಯಾನೋ ಪೇಸ್ಟ್, ಈ ಪೇಸ್ಟು ಅತ್ಯುತ್ತಮ ಹಲ್ಲು ನೋವಿಗೆ ರಾಮಬಾಣನೆ ಅಂತಲೇ ಹೇಳ್ಬೋದು. ಯಾರಿಗೆ ಹಲ್ಲು ನೋವು, ವಿಪರೀತ ಹಲ್ಲು ನೋವಿದೆ, ಇನ್ನು ಡಾಕ್ಟರ್ ಹತ್ರ ಹೋಗಿ ಹಲ್ಲು ಕಿತ್ಸ್ಕೊಂಡು ಅನ್ನೋರು ಈ ಪೇಸ್ಟನ್ನ ಒಂದ್ಸರಿ ಯೂಸ್ ಮಾಡಿ ನೋಡಿ. ಸೊ ನೀವೇ ರಿಸಲ್ಟ್ ಹೇಳ್ತೀರಾ. ಅಲ್ಲಿ ಕ್ಲಿನಿಕ್ಕಿಗೆ ಹೋಗಿ ಸಾವಿರಾರು ರೂಪಾಯಿ ಕೊಟ್ಟು ಹಲ್ಲು ಕಿತ್ಸ್ಕೊಂಡು ಬರೋದಕ್ಕಿಂತ ನೀವು ಈ ಪೇಸ್ಟನ್ನ ಯೂಸ್ ಮಾಡಿ ಹಲ್ಲು ನೋವು ಕಡಿಮೆ ಮಾಡಿಕೊಂಡು ಹಲ್ಲು ಕಿತ್ಸ್ಕೊಂಡು ಬಂದ ತಕ್ಷಣ ಏನು ಸೈಡ್ ಎಫೆಕ್ಟ್ ಆಗ್ತದೋ ಗೊತ್ತಿಲ್ಲ. ಸೊ ಹಾಗಾಗಿ ಈ ಪೇಸ್ಟನ್ನ ಯೂಸ್ ಮಾಡೋದ್ರಿಂದ ಯಾವುದೇ ಥರದ ಸಮಸ್ಯೆಗಳು ಬರುವುದಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಈಗ ಇದರಲ್ಲಿ ವೆಸ್ಟೀಜ್ನಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದು 1 ವರ್ಷ ಆಯಿತು. ಸೊ ನಾನು 1 ವರ್ಷದಿಂದಲೂ ನಾನು ಈ ಪೇಸ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಫಸ್ಟಿಗೆ ನನಗೆ ಈ ಚಳಿಗಾಲ ಬಂತಂದರೆ ನಾನು ಹಲ್ಲು ನೋವು, ಆಮೇಲೆ ಒಸಡು ಒಂದು ನಮೂನಿ ಇದು ಆಗಿರೋ ಭಾಳ ನೋಯ್ತಿತ್ತು. ಸೊ ನಾನು ಯಾವಾಗ ಈ ಪೇಸ್ಟ್ ನಾನು ಯೂಸ್ ಮಾಡೀನಿ, ಸೊ ಆಗಿನ ಥರ ನಾನು ಒಸಡುಗಳಲ್ಲಿ ನೋವಿಲ್ಲ. ಆಮೇಲೆ ಒಸಡಿಂದ ರಕ್ತಸ್ರಾವ ಆಗೋದನ್ನು ಸಮಯಕ್ಕೆ ಇದು ತಡೆಯುತ್ತಾ ಈ ಪೇಸ್ಟ್. ಸೊ ಹಾಗಾಗಿ ಹಲ್ಲಿಗಂತೂ ಇದು ಹೇಳಿ ಮಾಡಿಸಿದಂತಹ ಪೇಸ್ಟ್. ಹಲ್ಲು ನೋವು ಯಾರಿಗೇ ಇರಲಿ, ಹಲ್ಲು ನೋವು ಸಜೆಷನ್ ಇದು ನೀವು ವಿಡಿಯೋ ನೋಡಿದರೆ ಈ ಸಜೆಷನ್ ನೀವು ಮಾಡಿರಿ. ಇದನ್ನು ಗ್ಯಾನೋ ಪೇಸ್ಟ್ ಅಂತಂದು ಹೇಳಿ ವೆಸ್ಟೀಜ್ನ DLCPಯಲ್ಲಿ ಗ್ಯಾನೋ ಪೇಸ್ಟ್ ಸಿಗ್ತಿದೆ. ಸೊ ಹಲ್ಲು ನೋವಿಗೆ ಈ ದಿನ ಥಂಡಿಗಾಲದಲ್ಲಿ ಜುನು ನೀರು ಕುಡಿದ್ರೆ ಹಲ್ಲಲ್ಲಿ ಜುನು ಆಗ್ತಿರುತ್ತೆ. ಥಂಡ ನೀರು ಕುಡಿದ್ರೆ ಮತ್ತು ಆಮೇಲೆ ಐಸ್ ಕ್ರೀಮ್ ತಿಂದ್ರೆ ಅದು ಯಾವುದು ನಮಗೆ ಈ ಪೇಸ್ಟ್, ಈ ಒಂದು ಪೇಸ್ಟಿನ ಮುಖಾಂತರ ನಮ್ಗೆ ಯಾವುದೂ ಆಗೋದಿಲ್ಲ. ನಾವು ಯಾಕಂದರೆ ನನಗಿದು ಆದಂಥ ರಿಸಲ್ಟ್ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಈ ಪೇಸ್ಟನ್ನ ಯೂಸ್ ಮಾಡೋದ್ರಿಂದ ಯಾವುದೇ ಥರನಾದ ನಿಮಗೆ ಆರೋಗ್ಯ ಸಮಸ್ಯೆ ಕಾಡೋದಿಲ್ಲ. ಸೊ ಇದು ಬೆಸ್ಟ್ ಪೇಸ್ಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಹಲ್ಲೂ ಮಜಬೂತಾಗಿರ್ತವೆ. ಸೊ ಒಸಡು ಸ್ಟ್ರಾಂಗ್ ಆಗ್ತದೆ. ಹಾಗಾಗಿ ಈ ಗ್ಯಾನೋ ಪೇಸ್ಟನ್ನ ಒಮ್ಮೆ ಬಳಸಿ ನೀವು ಇದು ರಿಸಲ್ಟನ್ನ ನೀವಾಗೇ ಹೇಳ್ತೀರಾ. ಸೊ ಹಾಗಾಗಿ ಇದು ಗ್ಯಾನೋ ಪೇಸ್ಟನ್ನ ಒಂದ್ಸರಿ ಯೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೇಸ್ಟ್ ಆದ ತಕ್ಷಣ ನಮಗೆ ಸೋಪು ಬೇಕು. ಸೊ ಹಾಗಾಗಿ ನಾವು ಮಾರ್ನಿಂಗ್ ನಮ್ಮ ಮನೇಲಿರುವಂಥ ಸೋಪುಗಳನ್ನು ನಾವು ಬಳಸ್ತೀವಿ. ಸೊ ಅದನ್ನು ಬೇಡ. ಸೊ ಈಗ ನಿಮ್ಮ ಮನೆಯಲ್ಲಿ ಯಾವ್ಯಾವ ಸೋಪುಗಳವ ಅದನ್ನು ಇದನ್ನು ಕೂಡ ಟ್ರೈ ಮಾಡಿ ನೋಡಿರಿ. ಸೊ ಇದು ಅಶೂರ್ ಸೋಪ್ ಅಂತಂದು ಹೇಳ್ಬಿಟ್ಟು ಇದು ಗ್ರೇಡ್ 1 ಸೋಪು. ಸೊ TFM ಇದು 76% TFM ಅದ. TFM. ಸೊ ಹಾಗಾಗಿ ಇದು ಗ್ರೇಡ್ 1 ಸೋಪು. ಇದರಲ್ಲಿ ಇರುವಂಥದ್ದು ತುಳಸಿ, ಪುದೀನ, ಬೇವಿನ ಎಲೆ, ತುಳಸಿ, ಪುದೀನ ಈ 3 ಸಸ್ಯಗಳಿಂದ ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ಮಾಡಲ್ಪಟ್ಟಿರುವಂತಹ ಇದು ಸೋಪು. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಏನು ಸಿಗ್ತದಪ್ಪ ಅಂತಂದ್ರೆ, ಈ ಸೋಪನ್ನು ಯೂಸ್ ಮಾಡೋದ್ರಿಂದ ಸ್ಕಿನ್ ಅಲರ್ಜಿ ಮತ್ತು ಏನಾರ ಸ್ಕಿನ್ ಡ್ಯಾಮೇಜ್ ಆಗಿತ್ತಂದ್ರೆ ಸೊ ಅದನ್ನೆಲ್ಲ ರಿಕವರ್ ಮಾಡ್ತದೆ ಈ ಸೋಪು. ಸೊ ಹಾಗಾಗಿ ಇದು ಟೋಟಲ್ ನ್ಯಾಚುರಲ್ ಸೋಪ್ ಆಗಿರೋದ್ರಿಂದ ನಮ್ಗೆ ಯಾವುದೇ ಥರದ ಹಾನಿ ಆಗೋದಿಲ್ಲ. ಸೊ ಬೇರೆದವರು TVಯಲ್ಲಿ ತೋರಿಸೋ ಆ ಸೋಪನ್ನು ಹಚ್ಕೊಂಡು ಮುಖ ಎಲ್ಲ ಕೆಡಿಸ್ಕೊಂಡು ಮೈಯಲ್ಲಿ ಮತ್ತು ಆಮೇಲೆ ಚರ್ಮಕ್ಕೆಲ್ಲ ಒಂದು ನಮೂನಿ ಅದು ಕೆಲಸನೇ ಆಗೋದಿಲ್ಲ. ಆ ಸೋಪಿನಿಂದ ಅಂದರೆ ಕೆಲಸ ಆಗೋದಿಲ್ಲ ಮೀನ್ಸ್ ಅದರಿಂದ ನಮಗೆ ಬೆನಿಫಿಟ್ ಸಿಗೋದೇ ಇಲ್ಲ. ಅದು ಯಾಕಂತಂದ್ರೆ ಆ ಸೋಪಿನಲ್ಲಿ ಯಾವುದೇ ಥರದ ಗುಣಧರ್ಮ ಇಲ್ಲ ಆ ಸೋಪಿನೊಳಗಡೆ. ಹಾಗಾಗಿ ಇದು ಆಯುರ್ವೇದಿಕ್ ಸೋಪ್ ಇರೋದ್ರಿಂದ ಇದರಲ್ಲಿ ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ಮಾಡಿದಂಥ ಸೋಪ್ ಆದ ಕಾರಣ ಇದು ನಮಗೆ ನಮ್ಮ ಚರ್ಮ ಕಾಂತಿಯನ್ನು ಹೆಚ್ಚಿಸ್ತದೆ. ಸೊ ಚರ್ಮ ರೋಗದ ಕಾಯಿಲೆಗಳು ಯಾವಾರ ಇದ್ವು ಅಂದ್ರೆ ಅವನ್ನ ಗುಣಪಡಿಸ್ತದೆ. ಮತ್ತು ಅಕಸ್ಮಾತ್ ಸ್ಕಿನ್ಗೆ ಏನಾರು ಗುಳ್ಳಿಗಳಾಗಿ ಅವು ಕಲಿ ಬಿದ್ದಿದ್ವಂದ್ರೆ ಸಣ್ಣಗೆ ಕಲಿ ರಿಮೂವ್ ಆಗ್ತದೆ. ಈಗೀಗ ತಾನೇ ಸಂಟ್ಯಾನ್ ಆಗ್ತಿರಬೇಕು. ಅಕಸ್ಮಾತ್ ಏನಾರು ಸಂಟ್ಯಾನ್ ಈಗೀಗ ತಾನೇ ಅದು ಆಗ್ತಾ ಇದೆ ನಮ್ಮ ಮುಖದ ಮೇಲೆ ಅಂತಂದ್ರೆ ಅದು ರಿಮೂವ್ ಮಾಡ್ತದೆ ಈ ಸೋಪು. ಸೊ ಹಾಗಾಗಿ ಟೋಟಲ್ ಹೇಳಬೇಕಂತಂದರೆ ಇದು ಟೋಟಲ್ ಆಯುರ್ವೇದಿಕ್ ಸೋಪು.
ಸೊ ಈ ಆಯುರ್ವೇದಿಕ್ ಸೋಪನ್ನು ಬಳಸ್ರಿ. ಸೊ ಚರ್ಮ ಕಾಯಿಲೆಗಳಿಂದ ದೂರ ಇರಿ. ನೀವು ಸುತ್ತಮುತ್ತ ಇರೋರಿಗೂ ಇದ್ರ ಬಗ್ಗೆನೂ ಹೇಳ್ರಿ. ಮತ್ತು ಏನದ, ಸೊ ನೀವು ಆರೋಗ್ಯವಂತರಾಗಿರ್ತೀರ, ನಾವು ಆರೋಗ್ಯವಂತರಾಗಿರೋಣ ಅಂತ ಹೇಳ್ತಾ, ಸೊ ನಾನು ಈ ಒಂದು ಪೇಸ್ಟ್, ಒಂದು ಸೋಪಿನ ಬಗ್ಗೆ ನಾನು ಇವತ್ತಿನ ದಿನ ಹೇಳಿದ್ದೀನಿ. ಸೊ ಇವೆರಡು ಮೇನ್ ಚೀಸ್ ನಮಗೆ ಫ್ರೆಶ್ ಮಾರ್ನಿಂಗ್ ಆಗಲಿಕ್ಕೆ. ಸೊ ಹಾಗಾಗಿ ನಾವು ಮಾರ್ನಿಂಗ್ ಫ್ರೆಶ್ ಆಗಿದ್ವಿ ಅಂತಂದ್ರೆ ಇಡೀ ದಿನವೂ ನಾವು ಆಲ್ರೌಂಡರ್ ಫ್ರೆಶ್ ಆಗಿಯೇ ಇರ್ತೀವಿ. ಸೊ ಈ ಗ್ಯಾನೋ ಪೇಸ್ಟ್, ಸೊ ಈ ಹಸುರು ಸೋಪನ್ನು ಯೂಸ್ ಮಾಡಿರಿ. ಯಾಕಂತಂದರೆ ಇವು ಎಲ್ಲ ನ್ಯಾಚುರಲ್ ಆಗಿರುವಂಥ ಪ್ರಾಡಕ್ಟ್ ಆಗೋದ ಕಾರಣ ನಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ನಾವು ಇದನ್ನು ಏನದ ಯೂಸ್ ಮಾಡೋದ್ರಿಂದ ನಮ್ಗೆ ಒಳ್ಳೆಯದೇ ಆಗ್ತದೆ. ಈ ಪೇಸ್ಟ್ ಅಂತಂದು ಹೇಳಿ ಮಾಡಿಸಿದ್ದು ಹಲ್ಲು ನೋವಿಗೆ ರಾಮಬಾಣ ಈ ಪೇಸ್ಟ್. ನೀವು ಹಲ್ಲು ನೋವು ಯಾರೇ ಇದ್ರೂ ಪ್ಲೀಸ್ ಈ ಗ್ಯಾನೋ ಪೇಸ್ಟನ್ನು ಸಜೆಷನ್ ಮಾಡಿರಿ. ವೆಸ್ಟೀಜ್ DLCPಯಲ್ಲಿ ಸಿಗುತ್ತಾ, ಸೊ ಅಲ್ಲಿ ಬಂದು ಭೇಟಿಯಾಗ್ರಿ. ಅಲ್ಲಿ ಗ್ಯಾನೋ ಪೇಸ್ಟ್ ಸಿಗುತ್ತಾ, ಅದನ್ನು ಯೂಸ್ ಮಾಡಿ. ಸೊ ನೀವು ಎಲ್ಲರಿಗೂ ಒಂದು ಒಳ್ಳೆಯದನ್ನು ಬಗ್ಸ್ತೀರ ಅಂತಂದು ಹೇಳ್ತಾ, ಸೊ ನಾನು ಮಾಡಿದ್ದ ವಿಡಿಯೋನ ನೀವು ವಾಚಿಂಗ್ ಮಾಡಿದರೆ, ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರನಾಗಿ ನಾನು ವಿಡಿಯೋನ ವಾಚ್ ಮಾಡಿರಿ. ಸೊ ನನ್ನ ಏನೇ ಇದ್ರ ಒಳಗಡೆ ನಾನು ಏನಾರು ತಪ್ಪಾಗಿ ಮಾತಾಡಿದರೆ ನನಗೆ ಕ್ಷಮಿಸ್ರಿ. ನಾನು ಇನ್ನೂ ತಿದ್ಕೋತೀನಿ, ಇನ್ನೂ ಮಾತಾಡಲಿಕ್ಕೆ ನಾನು ಇನ್ನೂ ಕಲಿತಿದ್ದೀನಿ. ಇದು ಫಸ್ಟಿಗೆ ನಾನು ಮಾಡ್ತಾ ಇರೋದು. ಸೊ ನಾನು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅಂತಂದು ಹೇಳ್ಬಿಟ್ಟು ನಾನು ಆ ಕಂಪ್ನಿನ ಬಗ್ಗೆ ಪ್ರಾಡಕ್ಟನ್ನ ನಾನು ಯೂಸ್ ಮಾಡಿ ನನಗೆ ಚಲೋ ಅನಿಸಿದ್ದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ.